ಶರಣರಿಗೆ ಶರಣು ಶರಣಾರ್ಥಿಗಳು. ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮಸ್ತೆ ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಎಲ್ಲರಿಗೂ ನಮ್ಮ ಇನ್ಫೋಟೆಜರಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಮೇಲೆ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಹಿಂದೆ 40 ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೆವು. ಇವು PC ಮತ್ತು PSI, PDO, KS, SD, FD ಮುಂತಾದ ಪರೀಕ್ಷೆಯಲ್ಲಿ ರಿಪೀಟ್ ಆದ ಕ್ವಶನ್ಗಳಾಗಿರುತ್ತವೆ. ನಾವು ಈಗ ಅನೇಕ ರೀತಿಯ ಇತಿಹಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೇವೆ. ಅವುಗಳನ್ನು ನೀವು ಯಾವ ರೀತಿ ನೋಡಬೇಕಂದ್ರೆ, ಮೊದಲೇದಾಗಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಪ್ರೊಫೈಲ್ಗೆ ಹೋಗಿಬಿಟ್ಟು ಅಲ್ಲಿ ಪ್ಲೇಲಿಸ್ಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇತಿಹಾಸದ ಪ್ರಶ್ನೋತ್ತರಗಳಂತ ಪ್ಲೇಲಿಸ್ಟ್ ಮಾಡಿದ್ದೀವಿ. ಅಲ್ಲಿ ಸಂಪೂರ್ಣವಾಗಿ ಇತಿಹಾಸದ ಮೇಲೆ ಚಾಪ್ಟರ್ ವೈಸ್ ಕ್ವಶನ್ಗಳನ್ನು ಮಾಡಿವೆ. ಅವನು ನೋಡಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಕೇಳ್ಕೊತೀನಿ. ಅವು ನಿಮಗೆ ತುಂಬ ಉಪಯುಕ್ತವಾದ ವಿಡಿಯೋಗಳಾಗಿರುತ್ತವೆ. ಈಗ ಸಿರೀಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಬುದ್ಧ ಮತ್ತು ಮಹಾವೀರರ ಆಳ್ವಿಕೆಯಲ್ಲಿ ನಿಧನರಾದವರು ಯಾರಂತ ಕೇಳಿದ್ದಾರೆ. ಬುದ್ಧ ಮತ್ತು ಮಹಾವೀರನ ಕಾಲದಲ್ಲಿ ಅಜಾತಶತ್ರು ಅವರು ಮರಣವನ್ನು ಹೊಂದಿದ್ದರು. ತ್ರಿರತ್ನಗಳನ್ನು ಇವರಿಂದ ಒತ್ತಿ ಹೇಳಲಾಯಿತು. ಅಂದರೆ ತ್ರಿರತ್ನಗಳನ್ನು ಯಾರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬುದ್ಧ. ಬೌದ್ಧ ಸಂಘಕ್ಕೆ ಮಹಿಳೆಯರ ಪ್ರವೇಶದ ವಿಷಯದ ಬಗ್ಗೆ ಬುದ್ಧನ ಧೋರಣೆಯ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿ ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲದ ಆಪ್ಷನ್ಸ್ ಏನಿದೆ ಅಂದರೆ, ಅವರು ಈ ವಿಷಯದ ಬಗ್ಗೆ ಅಸಡ್ಡೆ ಹೊಂದಿದ್ದರು, ಇದು ತಪ್ಪು. ಅದೇ ರೀತಿ ಅವರು ಸಂತೋಷದಿಂದ ಮಹಿಳೆಯರನ್ನು ಸಂಘಕ್ಕೆ ಸ್ವೀಕರಿಸುತ್ತಿದ್ದರು, ಇದು ಅಲ್ಲ. ಅದೇ ರೀತಿ ಅವರು ಮಹಿಳೆಯರನ್ನು ಸಂಘಕ್ಕೆ ಬಿಡಲಿಲ್ಲ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಯಾವುದೂ ಕರೆಕ್ಟ್ ಇಲ್ಲ, ಹಾಗಾಗಿ ಉತ್ತರ ಡಿ ಯಾವುದೂ ಅಲ್ಲ. ಈ ರೀತಿಯಾಗಿ ನಿಮಗೆ KS ಮತ್ತು ಇನ್ನೇನು ಪ್ರೀ ಕೋಚಿಂಗ್ ಎಕ್ಸಾಮ್ ನಡೀತಿದೆ ಅಲ್ಲಿ ಕೇಳ್ತಾರೆ. ಅದೇ ರೀತಿ PSIಯಲ್ಲಿ ಇದೇ ರೀತಿ ಕ್ವಶನ್ಗಳನ್ನು ಕೇಳ್ತಾರೆ. ಪೂರ್ತಿ ಡೆಪ್ತಾಗಿ ನೀವು ಓದಬೇಕ್ರಿ. ಭಗವಾನ್ ಬುದ್ಧನ ಚಿತ್ರವನ್ನು ಕೆಲವೊಮ್ಮೆ ಭೂಮಿ ಸ್ಪರ್ಶ ಮುದ್ರೆ ಎಂದು ಕರೆಯುವಾಗ ಕೈ ಸೊನ್ನೆ ಎಂದು ತೋರಿಸಲಾಗುತ್ತದೆ. ಇದು ಏನನ್ನು ಸೂಚಿಸುತ್ತದೆ ಅಂದರೆ ಸಂಕೇತಿಸುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬುದ್ಧನು ಮಾರನನ್ನು ನೋಡಿಕೊಳ್ಳಲು ಮತ್ತು ಮಾರನು ಅವನ ಜ್ಞಾನಕ್ಕೆ ತೊಂದರೆಯಾಗದಂತೆ ತಡೆಯಲು ಭೂಮಿಗೆ ಕರೆಯನ್ನು ನೀಡುತ್ತಿದ್ದನು. ಇದು ಭಗವಾನ್ ಬುದ್ಧನ ಚಿತ್ರವನ್ನು ಭೂಮಿ ಸ್ಪರ್ಶ ಮುದ್ರೆ ಎಂದು ಸೂಚಿಸಲಾಗುತ್ತದೆ. ಪ್ರಾಚೀನ ಭಾರತದ ಇತಿಹಾಸವನ್ನು ಉಲ್ಲೇಖಿಸಿ ಈ ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಮತ್ತು ಜೈನ ಧರ್ಮಕ್ಕೆ ಸಾಮಾನ್ಯವಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 2 ಮತ್ತು 3. ಯಾವುದಂದರೆ ವೇದಗಳ ಅಧಿಕಾರದ ಬಗ್ಗೆ ಅಸಡ್ಡೆ, ಅದೇ ರೀತಿ ಆಚರಣೆಯ ದಕ್ಷತೆ ನಿರಾಕರಣೆ. ತ್ರಿಪಿಟಕಗಳು ಪಠ್ಯಗಳು ಯಾವ ಧರ್ಮಕ್ಕೆ ಸಂಬಂಧಿಸಿದ್ದಾವೆ ಅಂತ ಕೇಳಿದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ್ದಾವೆ. ಮೊದಲ ಬೌದ್ಧ ಪರಿಷತ್ತಿನ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಇಲ್ಲಿ ಏನಿದೆ ಅಂದರೆ, ಆನಂದ ಮತ್ತು ಉಪಾಲಿ ಕ್ರಮವಾಗಿ ಸುತ್ತ ಪೀಠಕ ಮತ್ತು ವಿನಯ ಪೀಠಕವನ್ನು ಹಾಕಿದರು ಅಂತ ಹೇಳ್ತಾರೆ. ಅದೇ ರೀತಿ ಅದರ ಪ್ರಕ್ರಿಯೆಗಳನ್ನು ಸಂಸ್ಕೃತದಲ್ಲಿ ನಡೆಸಲಾಯಿತು. ಅದೇ ರೀತಿ ಇದು ಬುದ್ಧನ ಜೀವಿತಾವಧಿಯನ್ನು ನಡೆಯಿತು. ಬುದ್ಧನ ಬೋಧನೆಗಳು ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಇದರ ಮುಖ್ಯ ಉದ್ದೇಶವಾಗಿತ್ತು ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 1 ಮತ್ತು 4. 1 ಮತ್ತು 4 ಸರಿಯಾದ ಉತ್ತರ. ಇನ್ನು ಅದರ ಪ್ರಕ್ರಿಯೆಗಳನ್ನು ಸಂಸ್ಕೃತದಲ್ಲಿ ನಡೆಸಲಾಗಿತ್ತು, ಇದು ತಪ್ಪು. ಅದೇ ರೀತಿ ಬುದ್ಧನ ಜೀವಿತಾವಧಿಯಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ, ಇದು ಕೂಡ ತಪ್ಪು. ಬುದ್ಧ ಆದ ನಂತರ ಬೌದ್ಧ ಸಮ್ಮೇಳನಗಳು ನಡೀತಾವ್ರಿ. ಜೈನರ ಪವಿತ್ರ ಪುಸ್ತಕಗಳನ್ನು ಏನೆಂದು ಕರೀತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಗಮ ಸಿದ್ಧಾಂತ ಅಂತ ಕರೀತಾರೆ. ಕೆಳಗಿನವುಗಳಲ್ಲಿ ಯಾವುದು ಬುದ್ಧನ ಜೀವನಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಗೋಶಾಲಿ ಮಸ್ಕಲ ಪುತ್ರ, ಇದು ಸಂಬಂಧಪಟ್ಟಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಯಾವುದಂದರೆ ಕೇವಲ 4. ಭದ್ರಬಾಹುವಿನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಇಲ್ಲಿ ಅವರು ಜೈನ ಸಂತರಾಗಿದ್ದರು ಅಂತ ಕೇಳಿದ್ದಾರೆ. ಅದೇ ರೀತಿ ಅವರು ಚಂದ್ರಗುಪ್ತ ಮೌರ್ಯರ ಆಧ್ಯಾತ್ಮಿಕ ಶಿಕ್ಷಕರಾಗಿದ್ದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2. ಚಂದ್ರಗುಪ್ತ ಮೌರ್ಯ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನಿಂದ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನು.
ಅದೇ ರೀತಿ ಶ್ರವಣ ಬೆಳಗೊಳದಲ್ಲಿ ಸಲ್ಲೇಖನ ವೃತ್ತವನ್ನು ಕೈಗೊಳ್ಳುವ ಮುಖಾಂತರ ತನ್ನ ಜೀವನವನ್ನು ತ್ಯಾಗ ಮಾಡ್ತಾನೆ ರೀ ಚಂದ್ರಗುಪ್ತ ಮೌರ್ಯ. ಬೌದ್ಧ ತತ್ವದಲ್ಲಿ ಶಿಲಾವನ್ನು ನಿರ್ಮಿಸುವವರು ಮತ್ತು ಸಮಾಧಿ ಮತ್ತು ಪ್ರಜ್ಞಾನ ಸಾಧನೆಯ ನಿರ್ವಹಣೆಗೆ ಕಾರಣವಾಗುತ್ತದೆ. ಈ ಶಿಲಾ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮಾನಸಿಕ ನಿಯಂತ್ರಣ. ಲಿಂಗಾಯತ ಚಳವಳಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ ನಿಮಗೆ ಗೊತ್ತಿರುವ ಹಾಗೆ ಲಿಂಗಾಯತ ಚಳವಳಿಯನ್ನು ಬಸವಣ್ಣನವರು ಸ್ಟಾರ್ಟ್ ಮಾಡಿದ್ದರು. ಶಿವನಿಗೆ ಎಷ್ಟು ಜ್ಯೋತಿರ್ಲಿಂಗಗಳು ಅರ್ಪಿಸಲಾಗಿದೆ ಅಂತ ಕೇಳಿದರೆ ಇದು ಕೂಡ ನಿಮಗೆ ಗೊತ್ತಿರುವ ಕ್ವಶನ್ನೇ. ಇದಕ್ಕೆ ಸರಿಯಾದ ಉತ್ತರ 12. ಕೆಳಗಿನ ಯಾವ ಪವಿತ್ರ ಬೌದ್ಧ ಸಮ್ಮೇಳನವು ಬೌದ್ಧ ಸ್ಥಳವು ನಿರಂಜನ ನದಿಯ ಮೇಲಿದೆ ಅಂತ ಕೇಳಿದ್ದಾರೆ. ನಿರಂಜನ ನದಿಯು ಬೋಧಗಯಾದ ಹತ್ತಿರ ನಿರಂಜನ ನದಿಯು ಇದೆ. ನೋಡಿ ಸ್ನೇಹಿತರೆ, ಈ ರೀತಿ ಕ್ವಶನ್ಗಳನ್ನು ಮಾಡಲು ನೀವು ಸ್ವಲ್ಪ 2ರಿಂದ 3 ಆಪ್ಷನ್ಸ್ ನಿಮಗೆ ಗೊತ್ತಿದ್ದರೆ ಕರೆಕ್ಟಾಗಿ ನೀವು ಕ್ರಮದಲ್ಲಿ ಜೋಡಿಸಲು ಸಹಾಯವಾಗುತ್ತದೆ. ಈಗ ಮೊದಲೇದಾಗಿ ನೋಡೋದಾದರೆ ಸಂಖ್ಯೆ ಅದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಕಪಿಲ, ಹಾಗಾಗಿ ಏನಾಗ್ತದೆ A 3. ಅದೇ ರೀತಿ ಮೀಮಾಂಸೆ ಏನಾಗ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜೈಮಿನಿ B 4. ಅದೇ ರೀತಿ ನ್ಯಾಯ ನಿಮಗೆ ಗೊತ್ತಿದ್ದು ಹಾಗೆ ಗೌತಮ ಅಂದರೆ C 1 ಆಯಿತು. ಅದೇ ರೀತಿ ಯೋಗ ಗೊತ್ತಿರೋದು ಪತಂಜಲಿ D ಏನಾಯಿತು 2 ಆಯಿತು. ನೋಡಿ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಯೋಗವು 100% ಎಲ್ಲರಿಗೂ ಗೊತ್ತೇ ಇರ್ತೈತಿ, ಇದಕ್ಕೆ ಪತಂಜಲಿ ಹಾಕ್ತೀರಿ. ಅದಾದ ನಂತರ ಮೀಮಾಂಸೆ ಇದು ಜೈಮಿನಿ ಅಂತ ನಿಮಗೂ ಗೊತ್ತಿರ್ತೈತಿ. ಇವೆರಡು ಕರೆಕ್ಟ್ ಹಾಕಿದರೆ ನಿಮಗೂ ಆಪ್ಷನ್ಸ್ ಕರೆಕ್ಟಾಗಿ ಅನಾಲಿಸಿಸ್ ಮಾಡಲು ಬರ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬಿ ಇಲ್ಲಿ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಯಾವುದು 4 ಚಿಹ್ನೆಗಳು ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಬುದ್ಧನು ತನ್ನ ಜೀವನವನ್ನು ಪರಿವರ್ತಿಸಲು ಕಾರಣಗಳಾದ 4 ಚಿಹ್ನೆಗಳು ಯಾವ ಕೇಳಿದ್ದಾರೆ. ಇದರಲ್ಲಿ ಮೊದಲೇದು ವೃದ್ಧಾಪ ಅಂದರೆ ವಯಸ್ಸಾದವರು ಕಂಡು ಬರ್ತಾರೆ ಬುದ್ಧನಿಗೆ. ಅದೇ ರೀತಿ ರೋಗ ರುಜಿನಗಳಿಂದ ಬಳಲ್ತಿದ್ದವರು ಕಂಡು ಬರ್ತಾರೋ. ಅದೇ ರೀತಿ ಸಾವು ಕಂಡು ಬರ್ತೈತಿ. ಅದೇ ರೀತಿ ಒಬ್ಬ ಋಷಿಮುನಿ ತಪಸ್ಸು ಕುಳಿತಿರ್ತಾನೆ. ಈ 4 ದೃಶ್ಯಗಳು ಯುವಕರ ಸಿದ್ಧಾರ್ಥನ ಜೀವನವನ್ನು ಬದಲಾಯಿಸಿದವು ಅಂತ ಹೇಳ್ತಾರೆ. ಭಗವಾನ್ ಬುದ್ಧನು ಎಲ್ಲಿ ಕೊನೆಯ ಉಸಿರು ಹೇಳಿದನು ಅಂತ ಕೇಳಿದ್ದಾರೆ. ಅಂದರೆ ಎಲ್ಲಿ ಮಹಾಪರಿನಿರ್ವಾಣ ಅಂದರೆ ತನ್ನ ಪ್ರಾಣವನ್ನು ಬಿಟ್ಟನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕುಶಿನಗರ. ರಾಜಗೃಹ, ವೈಶಾಲಿ, ಪಾಟಲಿಪುತ್ರಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾನ್ಯ ಅಂಶವಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬೌದ್ಧ ಮಂಡಳಿಯ ನಡೆದ ಸ್ಥಳಗಳು. ಅಂದರೆ ಇಲ್ಲಿ ರಾಜಗೃಹ, ವೈಶಾಲಿ, ಪಾಟಲಿಪುತ್ರದಲ್ಲಿ ಬೌದ್ಧ ಮಂಡಳಿಯ ಸಭೆಗಳು ನಡೀತವೆ. ಕೆಳಗಿನ ಯಾವ ಪಂಥವು ಗೋಸಲ ಮಸ್ಕಲ ಪುತ್ರನೊಂದಿಗೆ ಸಂಬಂಧ ಹೊಂದಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಗೊತ್ತಿರುವ ಹಾಗೆ ಅಜೀವಕ ಪಂಥ. ಅಜೀವಕ ಪಂಥದ ಸ್ಥಾಪಕ ಮಸ್ಕಲ ಗೋಸಲ ಪುತ್ರ. ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ನೋಡೋದಾದರೆ ಕ್ವಶನ್ಗಳನ್ನು 2ರಿಂದ 3 ಬಾರಿ ಕರೆಕ್ಟಾಗಿ ಓದಬೇಕು. ಮೊದಲನೇದಾಗಿ ಆರಂಭಿಕ ಬೌದ್ಧ ಸಾಹಿತ್ಯವು ಸಾಮಾನ್ಯವಾಗಿ ಸಂಯೋಜಿತ ಪಠ್ಯದಿಂದ ಸಂಯೋಜಿಸಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಬೌದ್ಧ ಶಾಲೆಯು ವರ್ಗವು ಪೀಠಕಗಳು ಮಾತ್ರ ಅವರ ಏಕರೂಪದ ಐಟರೇಜ್ಗಳಲ್ಲಿ ಇವೆ ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 1 ಅಥವಾ 1 ಅಲ್ಲ. ಇಲ್ಲಿ ಎರಡನೇ ಆಪ್ಷನ್ಸು ತಪ್ಪಾಗಿದೆ. ಹಾಗಾಗಿ 1 ಅಥವಾ 1 ಅಲ್ಲ ಅಂತ ಸರಿ. ಬೌದ್ಧ ಧರ್ಮದಲ್ಲಿ ಕರ್ಮದ ಸಿದ್ಧಾಂತದ ಅರ್ಥ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಅವರ ಜೀವನದ ಸ್ಥಿತಿಯನ್ನು ನಿರ್ಧರಿಸಲು ವ್ಯಕ್ತಿಯ ಕಾರ್ಯಗಳು ಬೌದ್ಧ ಧರ್ಮದ ಸಿದ್ಧಾಂತವಾಗಿ ಮಾರ್ಪಾಡಾಗಿವೆ. ಈ ಕೆಳಗಿನವುಗಳಲ್ಲಿ ಯಾವುದು ಜೈನ ಮತ್ತು ಬೌದ್ಧ ಧರ್ಮದ ನಡುವೆ ಸಮಾನವಾಗಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಕಠಿಣ ವೈರಾಗ್ಯದ ನಂಬಿಕೆಯು ಸಮಾನವಾಗಿಲ್ಲ ಅಂತ ತಿಳಿಸಿಕೊಡುತ್ತದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಆಯ್ಕೆಗಳನ್ನು ಕರೆಕ್ಟಾಗಿ ಚೂಸ್ ಮಾಡಬೇಕಾಗಿದೆ. ಇಲ್ಲಿ ನೀವು ಮೊದಲೇದಾಗಿ ಕರೆಕ್ಟಾಗಿ 1ರಿಂದ 2 ಬಾರಿ ಆಪ್ಷನ್ಸನ್ನು ಸರಿಯಾಗಿ ಓದಿದ್ರೆ ನಿಮಗೆ ಗೊತ್ತಾಗುತ್ತದೆ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ. ನೀವು ಓದಿರೋಲ್ಲಿ ನೆನಪು ಮಾಡ್ಕೊತ ಹೋದರೆ
ಖಂಡಿತವಾಗಲೂ ಆನ್ಸರ್ ನಿಮಗೆ ಗೊತ್ತೇ ಆಗುತ್ತದೆ. ಮೊದಲನೇದಾಗಿ ಶೈವರ ಪವಿತ್ರ ಸಾಹಿತ್ಯವನ್ನು ಶೈವಾಗಮ ಎಂದು ಕರೆಯಲಾಗುತ್ತದೆ. ಅದೇ ರೀತಿ 63 ಹರನವನಗಳು ಹಾಡುಗಳು ಸಂಗ್ರಹವು ಸಂಗಮ ಎಂದು ಕರೆಯಲಾಗುತ್ತದೆ. ಮೀಮಾ ಕಾಟ್ನಿಸ್ಪೆಸ್ ಕುಶಾನ ರಾಜನ ಶೈವ ಧರ್ಮವನ್ನು ಅಳವಡಿಸಿಕೊಂಡನು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 1 ಮತ್ತು 3. ಕೆಳಗಿನವುಗಳನ್ನು ಹೊಂದಿಸಿ ಬರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ರಿಷಭ ಇದಕ್ಕೆ ಸಂಬಂಧಪಟ್ಟಿದೆ ಅಂದರೆ ರಿಷಭವು ನಿಮಗೆ ಗೊತ್ತಿರುವ ಹಾಗೆ ಬುಲ್ ಅಂದರೆ ಗೂಳಿಗೆ ಸಂಬಂಧಪಟ್ಟಿದೆ. ರಿಷಭನಾಥ. ಅಜಿತನಾಥನು ಇದಕ್ಕೆ ಸಂಬಂಧಪಟ್ಟಿರುವುದು ಆನೆ. ಶಂಭುನಾಥ ಇದು ಕುದುರೆ. ನೇಮಿನಾಥ ಇದು ನೀಲಿಕಮಲ. ಇಲ್ಲಿ A1 B2 C3 D4 ಇಲ್ಲಿ ಸರಿಯಾಗಿ ಕ್ರಮಗಳ ಮುಂದೆ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬಿ ಸರಿಯಾದ ಉತ್ತರ. ನೋಡಿ ಸ್ನೇಹಿತರೆ, ನೀವು ಇಷ್ಟು ದಿನ ಋಷಭನಾಥಂದು ಅಷ್ಟೇ ಗೊತ್ತಿತ್ತು. ಅದೇ ರೀತಿ ಮಹಾವೀರದು ಮತ್ತು ಪಾರ್ಶ್ವನಾಥಂದು ಅಷ್ಟೇ ಗೊತ್ತಿತ್ತು. ಈಗ ಇಲ್ಲಿ ಎಲ್ಲರ ಹೆಸರುಗಳನ್ನು ಕೊಟ್ಟು ಅವರು ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಇದು ತುಂಬ ಉಪಯುಕ್ತವಾದ ಮುಂಬರುವ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೋತ್ತರವಾಗಿದೆ ಇದು. ಕೆಲವು ಬೌದ್ಧ ಬಂಡೆಗಳಿಂದ ಕತ್ತರಿಸಿದ ಗುಹೆಗಳು ಚೈತ್ಯಗಳು ಎಂದು ಕರೆಯುತ್ತಾರೆ. ಅದೇ ರೀತಿ ಇವುಗಳನ್ನು ವಿಹಾರ ಎಂದು ಕರೆಯಲಾಗುತ್ತದೆ. ಇವು ಎರಡರ ನಡುವಿನ ವ್ಯತ್ಯಾಸ ಏನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚೈತನ್ಯವು ಆರಾಧನಾ ಸ್ಥಳವಾಗಿದೆ, ಆದರೆ ವಿಹಾರವೇನಾಗಿತ್ತು ಅಂದರೆ ಸನ್ಯಾಸಿಗಳ ವಾಸಸ್ಥಾನವಾಗಿದೆ. ಕೆಳಗಿನ ಯಾವ ಹೇಳಿಕೆಗಳು ಜೈನ ಸಿದ್ಧಾಂತಕ್ಕೆ ಅನ್ವಯಿಸುತ್ತವೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಕರ್ಮವನ್ನು ನಾಶ ಮಾಡುವ ಖಚಿತವಾದ ಮಾರ್ಗವೆಂದರೆ ತಪಸ್ಸು. ಕರ್ಮವನ್ನು ತಡೆಗಟ್ಟಲು ತಪಸ್ಸು ಒಂದೇ ಮಾರ್ಗ ಅಂತ ಹೇಳ್ತಾರೆ. ಅದೇ ರೀತಿ ಪ್ರತಿಯೊಂದು ವಸ್ತು ಚಿಕ್ಕ ಕಣಕ್ಕೂ ಆತ್ಮವಿದೆ ಅಂತ ಹೇಳ್ತಾರೆ. ಇದು ಕೂಡ ಕರೆಕ್ಟು. ಅದೇ ರೀತಿ ಕರ್ಮವು ಆತ್ಮದ ಶಾಪವಾಗಿದೆ, ಅದನ್ನು ಕೊನೆಗಳಿಸಬೇಕಂತ ಹೇಳ್ತಾರೆ. ಇದು ಕೂಡ ಕರೆಕ್ಟು. ಇಲ್ಲಿ ಕೊಟ್ಟಿರುವ ಕೋಡ್ಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಬಳಸಿ ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರಗಳಾಗಿವೆ. ಬುದ್ಧನ ಮಹಾತ್ಯಾಗದ ನಂತರ ಅವನ ಮೊದಲ ಗುರು ಯಾರು ಅಂತ ಕೇಳಿದರೆ ಇದು ಬಹಳ ಇಂಪಾರ್ಟೆಂಟು. ಅದೇ ರೀತಿ ಇದರ ಆನ್ಸರ್ ಯಾವುದಂದರೆ ಅಲಾರ ಮತ್ತು ಉದ್ದಕ. ಭಗವಾನ್ ಮಹಾವೀರರ ಕುರಿತು ಕೆಳಗಿನ ಹೇಳಿಕೆಗಳಲ್ಲಿ ನಿಜ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಮೊದಲು ಆಪ್ಷನ್ಸನ್ನು 2ರಿಂದ 3 ಬಾರಿ ಓದ್ಕೊಳ್ರಿ. ಇಲ್ಲಿ ವರ್ಧಮಾನ ಮಹಾವೀರರು ಕ್ರಿಸ್ತಪೂರ್ವ 540ದಲ್ಲಿ ಕುಂದಗ್ರಾಮದಲ್ಲಿ ಜನಿಸಿದರು ಅಂತ ಕೇಳ್ತಾರೆ. ಇದು ಕೂಡ ಕರೆಕ್ಟ್ ಆಗಿದೆ. ಅಂದರೆ ವರ್ಧಮಾನ ಮಹಾವೀರರು ಕ್ರಿಸ್ತಪೂರ್ವ 540ರಲ್ಲಿ ಜನಿಸೋದು 100% ಮುಗಿತ್ತಿರುವ ಆನ್ಸರು. ಹಾಗಾಗಿ 1 ಸರಿಯಾಗಿದೆ. ಅದೇ ರೀತಿ ಅವರ ತಂದೆ ಸಿದ್ಧಾರ್ಥ ಜ್ಞಾತ್ರಿಕ ಎಂಬ ಪ್ರಸಿದ್ಧ ವೈಶ್ಯ ಕುಲದ ಮುಖ್ಯಸ್ಥರಾಗಿರು ಅಂತ ಕೇಳಿದ್ದಾರೆ. ಇದು ಕೂಡ ತಪ್ಪಾಗಿದೆ. ಮಹಾವೀರನ ಕುಟುಂಬವು ಕೋಶಾಲದ ರಾಜಮನೆತನದೊಂದಿಗೆ ಸಂಪರ್ಕ ಹೊಂದಿತ್ತು ಅಂತ ಹೇಳಿದ್ದಾರೆ. ಇದು ಕೂಡ ತಪ್ಪು. ಅದೇ ರೀತಿ ಮಹಾವೀರನ ಒಂದು ಹಳ್ಳಿಯಿಂದ ಒಂದು ದಿನಕ್ಕೆ ಹೆಚ್ಚು ಮತ್ತು ಪಟ್ಟಣದಲ್ಲಿ 5 ದಿನಗಳಿಂದ ಹೆಚ್ಚು ಕಾಲ ಇರುತ್ತಿರಲಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 1 ಮತ್ತು 4. 1 ಮತ್ತು 4 ಇಲ್ಲಿ ಸರಿಯಾದ ಉತ್ತರಗಳಾಗಿವೆ. ಬುದ್ಧನು ಬೋಧಿಸಿದ 4 ಉದಾತ್ತ ಸತ್ಯಗಳಲ್ಲಿ ಮೂಲಭೂತ ಸತ್ಯವಾಗಿದೆ ಅಂತ ಕೇಳಿದ್ದಾರೆ. ದುಃಖವನ್ನು ಕೊನೆಗಳಿಸಲು ಮಾರ್ಗವು 8 ಚಿನ್ನದ ಮಾರ್ಗಗಳನ್ನು ಅನುಸರಿಸುತ್ತದೆ ಅಂತ ಹೇಳ್ತಾರೆ. ಸಂಘಕ್ಕೆ ಸನ್ಯಾಸಿನಿಯರು ಪ್ರವೇಶ ಯಾರ ನಿರ್ದೇಶನದಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದರೆ ಆನಂದನಿಂದ ಅಂದರೆ ಸಂಘಕ್ಕೆ ಸನ್ಯಾಸಿಯರನ್ನು ಸೇರಿಸಲು ಪ್ರಾರಂಭವನ್ನು ಮಾಡುತ್ತಾರೆ. ಕೆಳಗಿನ ಯಾವ ವಾಕ್ಯಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಇಲ್ಲಿ ಪಾರ್ಶ್ವನಾಥರು ಸನ್ಯಾಸಿ ಜೀವನವನ್ನು ನಡೆಸಿದರು ಮತ್ತು ಸಮ್ಯಕ ಶಿಖರದಲ್ಲಿ ನಿಧನರಾದರು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಅವರ ಬೋಧನೆಗಳು ಅಹಿಂಸಾ, ಸತ್ಯ, ಅಸ್ಥೇಯ ಮತ್ತು ಅಪರಿಗ್ರಹ ಇವು ಕರೆಕ್ಟ್. ಇದು 1ನೇದು ಕರೆಕ್ಟು. ಅದೇ ರೀತಿ 2ನೇದು ಕರೆಕ್ಟು. ಅಂದರೆ ಅವರ ಬೋಧನೆಗಳು ಯಾವುದಂದರೆ ಅಹಿಂಸಾ, ಸತ್ಯ, ಅಸ್ಥೇಯ ಮತ್ತು ಅಪರಿಗ್ರಹ. ನಾವು ಮೊನ್ನೆ ನೋಡಿದ ಕ್ವಶನ್ ಅಂದರೆ ಪಾರ್ಟ್ 1ನಲ್ಲಿ ನೋಡಿದ್ದೀವಿ, ಅಲ್ಲಿ ಇದನ್ನು ಡಿಸ್ಕಷನ್ ಮಾಡಿದ್ದೇವೆ ಆಲ್ರೆಡಿ. ಹಾಗಾಗಿ ಆ ಕ್ವಶನ್ ಅದನ್ನು ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು ಸಲ ಆ ಕ್ವಶನನ್ನು ನೋಡ್ಕೊಂಬರ್ರಿ. ಅದೇ ರೀತಿ ಭಗವಾನ್ ಮಹಾವೀರರು ಎಲ್ಲ ಬೋಧನೆಗಳನ್ನು
ಅಳವಡಿಸಿಕೊಂಡವರು ಲಾಸ್ಟಿಗೆ ಅವರು ಬ್ರಹ್ಮಚಾರ್ಯ ಎಂಬುದನ್ನು ಅಳವಡಿಸಿಕೊಳ್ತಾರೆ. ಹಾಗಾಗಿ ಐದು ಇವರು ಬೋಧನೆಗಳನ್ನು ಮಾಡ್ತಾರೆ, ಯಾರು ಜೈನ ಧರ್ಮದವರು. ಹೀಗಾಗಿ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ 3 ಕರೆಕ್ಟ್ ಆಗಿವೆ. ಅದಾಗಿ ಉತ್ತರ 1, 2, 3 ಸರಿಯಾದ ಉತ್ತರ. ನಿರ್ವಾಣಕ್ಕಾಗಿ ಹಾತೊರೆಯಿರುವ ವ್ಯಕ್ತಿಗಳಿಗೆ ಕೆಳಗಿನವುಗಳಲ್ಲಿ ಯಾವುದು 4 ಉದಾತ್ತ ಭಾವನೆಗಳಲ್ಲಿ ಒಂದಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಮೆಟ್ಟ ಅಥವಾ ಸಾರ್ವತ್ರಿಕ ಪ್ರೀತಿ. ಅನುವೃತ್ತ ಪದವು ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಜೈನ ಧರ್ಮಕ್ಕೆ ಸಂಬಂಧಿಸಿದೆ. ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಕಲೆಯ ಪ್ರಾತಿನಿಧ್ಯವಲ್ಲ ಅಂತ ಕೇಳಿದರೆ ಇದಕ್ಕೆ ಅವಶೇಷ ಗೋಪುರವು ಇದಲ್ಲ, ಸೂಕ್ತ ಇದ್ದು, ವಿಹಾರ ಇದ್ದು, ಚೈತ್ಯಾಲಯಗಳು ಇದ್ದು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸುವಂತ ಇದೆ. ಮೊದಲನೇದಾಗಿ ಭಗವಾನ್ ಮಹಾವೀರರು ಚಿಂಬಿಕಾ ಗ್ರಾಮದಲ್ಲಿ ಕೈವಲ್ಯವನ್ನು ಪಡೆದರು. ಅವರ ಶಿಷ್ಯರನ್ನು ಗಂಧರ್ವ ಎಂದು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ. ಅದೇ ರೀತಿ ಬುದ್ಧನ ಸಂಘಕ್ಕೆ ಸೇರಿದ ಮೊದಲ ಮಹಿಳೆ ಗೌತಮಿ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನು. ಇದೇ ರೀತಿಯಾಗಿ ಡೈರೆಕ್ಟಾಗಿ ಕೇಳ್ತಾರೆ, ಬುದ್ಧನ ಸಂಘಕ್ಕೆ ಸೇರಿದ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ಒನ್ ಲೈನಲ್ಲಿ ಕೇಳಿದರೆ ಗೌತಮಿ. ಇದಕ್ಕೆ ಸರಿಯಾದ ಉತ್ತರ. ಇದು ಕೂಡ ಕರೆಕ್ಟು. ಧಮ್ಮ ಪದವನ್ನು ಬೌದ್ಧ ಧರ್ಮದ ಭಗವದ್ಗೀತೆ ಎಂದು ಕರೆಯುತ್ತಾರೆ. ಇದು ಕೂಡ ಕರೆಕ್ಟು. ಹಾಗಾಗಿ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗಳು ಒಟ್ಟು ಕರೆಕ್ಟ್ ಆಗಿವೆ. ಕೆಳಗಿನವನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಇದನ್ನು ಮೊದಲನೇದಾಗಿ ನೋಡೋದಾದರೆ ಜನನವು ಕಮಲ ಮತ್ತು ಬುಲ್ ಅಂದರೆ ಗೂಳಿಯಾಗಿದೆ. ಹಾಗಾಗಿ ಎ ಎದಕ್ಕೆ ಸರಿ ಅಂದರೆ 2ಕ್ಕೆ ಸರಿಯಾದ ಉತ್ತರ. ಅದೇ ರೀತಿ ಮೊದಲನೆಯ ಧರ್ಮೋಪದೇಶ ಯಾವುದು ಅಂತ ಕೇಳಿದರೆ ಇದು ನಿಮಗೆಲ್ಲರಿಗೂ ಗೊತ್ತಿರುವ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಧರ್ಮಚಕ್ರ ಅಂದರೆ ಬಿ ಏನಾಯಿತು 3 ಆಯಿತು. ನಿರ್ವಾಣ ಯಾವುದಂದರೆ ಬೋಧಿ ವೃಕ್ಷದಲ್ಲಿ, ಸಿ 4. ಪರಿನಿರ್ವಾಣ ಅಂತ ಕೇಳಿದರೆ ಇದಕ್ಕೆ ಸೂಕ್ತದಲ್ಲಿ ಪರಿನಿರ್ವಾಣವು ಕಂಡುಬರುತ್ತದೆ. ಹೀಗಾಗಿ ಡಿ ಏನಾಯಿತು 1. ಹೀಗಾಗಿ ಸರಿಯಾದ ಉತ್ತರ ಯಾವುದಂದರೆ 2, 3, 4, 1. 2, 3, 4, 1 ಬಿ ಸರಿಯಾದ ಉತ್ತರ. ದೇವರು ಆತ್ಮ ಮತ್ತು ಮರಣದ ನಂತರ ಜೀವನ ಮುಂತಾದ ಆಧ್ಯಾತ್ಮಿಕ ಅಂಶಗಳ ಬಗ್ಗೆ ಬುದ್ಧನು ಮಾತನಾಡಲಿಲ್ಲ, ಏಕೆಂದರೆ ಅಂತ ಕೇಳಿದ್ದಾರೆ. ಇಲ್ಲಿ ಅವರ ಜೀವನದ ಪ್ರಾಯೋಗಿಕ ಅಂಶಗಳನ್ನು ಮಾತ್ರ ಪರಿಹರಿಸಲು ಬಯಸಿದರು. ಅದಕ್ಕಾಗಿ ದೇವರು ಆತ್ಮ ಮತ್ತು ಮರಣದ ನಂತರ ಜೀವನದಲ್ಲಿ ಮುಂತಾದ ಆಧ್ಯಾತ್ಮಿಕ ಅಂಶಗಳ ಬಗ್ಗೆ ಬುದ್ಧನು ಮಾತನಾಡಲಿಲ್ಲ. ಆರಂಭಿಕ ಹಂತದಲ್ಲಿ ಜೈನ ಧಾರ್ಮಿಕ ಸಾಹಿತ್ಯವನ್ನು ಬರೆಯಲಾಗಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅರ್ಧ ಮಾಗಧಿಯಲ್ಲಿ ಬರೆಯಲಾಗಿದೆ. ನೋಡಿ ಸ್ಪರ್ಧಾರ್ಥಿಗಳೇ, ಈ ಕ್ವಶನು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ. ಅದೇ ರೀತಿ ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈಗ ನೆಕ್ಸ್ಟ್ ನಾವು ಯಾವುದ್ರ ಮೇಲೆ ಅಂದರೆ ಮೌರ್ಯ ಸಾಮ್ರಾಜ್ಯದ ಮೇಲೆ ಭಾಳಷ್ಟು ಅಂದರೆ 200ಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳು ಇವೆ ಸ್ನೇಹಿತರೆ. ಅವು ಮತ್ತು PC, PSI, SD, FD ಮುಂತಾದ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೋತ್ತರಗಳಾಗಿರ್ತವೆ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.